ಈ ಹೆಣ್ಮಕ್ಳೆಲ್ಲ ಇಷ್ಟೇನಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವಾಟ್ಸ್ ದ ಮ್ಯಾಟರ್? ಹೇಳಿ, ಏನು ನಿಮ್ಮ ಸಮಸ್ಯೆ? ಹಾಂ, ನಿಮ್ಮ ಕಾರ್ನ ಚೆಕ್ ಮಾಡಬೇಕು. ಹಾಗೆ ಆಗಲಿ, ಚೆಕ್ ಮಾಡಿ. ಕಮಾನ್, ಕ್ಯಾರಿ ಆನ್. ಸರ್, ಈ ವಿಗ್ರಹ ನಿಮ್ಗೆ ಎಲ್ಲಿಂದ ಬಂದಿದೆ? ಅದು ನಾನು ಹೆಂಡ್ತಿ ಕೊಟ್ಟಿದ್ದು ಬಹುಮಾನ. ಸಾರಿ ಸರ್, ಇದು ಬಂಗಾರು ವಿಗ್ರಹ. ದೇವ್ರನ್ನಾಗಲಿ ಬಂಗಾರು ರೂಪ ಕಾಣಕ್ಕೆ ತಗೊಂಡು ಕ್ರೈಮ್. ವಾಟ್ ಯು ಮೀನ್? ಸರ್, ಅದಕ್ಕೆ ನಾವು ಸಮಾಧಾನ ಕೇಳಾಗಂಗಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಆಫೀಸರ್? ಹೌದು ಸರ್, ಬರೋಕ್ಕೆ ತಪ್ಪಂಗಿಲ್ಲ. ಅಂದರೆ ನಾನು ದುಡ್ಡು ತೊಗಿದ್ದೀನಿ ಅಂತೇಳಿ ನಿಮ್ಮ ಅಭಿಪ್ರಾಯನ? ದುಡ್ಡೇ ತಗೊಳ್ತಾ ಇದ್ದೀರಾ? ಅಷ್ಟು ಜನ ಮಧ್ಯದಲ್ಲಿ ಇದನ್ನೇ ತಗೊಳ್ತಿದ್ದೆ ನಾನು. ಅದು ನಿಮಗೆ ಸೇಫ್ಟಿ ಅಂತ ತಗೊಂಡಿರ್ಬೋದಲ್ಲ. ಏನ್ರಿ ಈ ನಾಟಕದಲ್ಲಿ ನೀನು ಭಾಗಿಯಾಗಿದೆಯಲ್ಲ? ಏನ್ರಿ, ನನಗೇನು ಗೊತ್ತಿಲ್ಲ. ದೇವ್ರ ಫೋಟೋನ ಬೇಡ ಅನ್ಬಾರ್ದಂತ ಇಸ್ಕೊಂಡೆ. ನನ್ನ ಮನಸ್ಸಲ್ಲಿ ದುರುದ್ದೇಶ ಏನೂ ಇಲ್ಲ ರೀ. ಅವ್ರು ಹಿಂದ್ಗಡೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ನನ್ಗೆ ನಿನ್ನ ಗೊತ್ತಿಲ್ಲ. ನಂಬಿ ಇದಕ್ಕಿಂತ ಮೊದಲು 2 ಸಾರಿ ಮೋಸ ಹೋಗಿದ್ದೀನಿ, ಇದು 3ನೇ ಸಾರಿ. ಅಂತ ಮಾತು ಅನ್ಬೇಡ್ರಿ ನೀವು. ದೇವ್ರ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ ರೀ. ನನಗೇನು ಗೊತ್ತಿಲ್ಲ ರೀ, ನನ್ಗೆ ಗೊತ್ತಿಲ್ಲ. ನನ್ನ ನಂಬ್ರಿ ಕಮಾನ್ ರೀ. ರೀ ಸ್ವಾಗತ, ಸುಸ್ವಾಗತ. ನೋಡಿದ್ದೆ ಕಲೆಕ್ಟರು, ನಾನು ಹೇಳಿದ್ದ ಮಾತು ಪ್ರಕಾರ 23 ಗಂಟೆ 59 ನಿಮಿಷಕ್ಕೆ ನಿನ್ನ ಇಲ್ಲಿಗೆ ಬಂದಂಗೆ ಮಾಡಿದ್ದೀನಿ. ಇವಾಗನ ಅರ್ಥವಾಗಿದ್ದೆ, ಪವರ್ ಇದ್ದೊಂದೇ ಪ್ರಪಂಚ, ಕಾಸಿದ್ದೊಂದೇ ರಾಜ್ಯ ಅಂತ ಹೇಳಿ. ಇದೆಲ್ಲ ಹಿಂಗೇಕೆ ನಡೆದಿದೆ ಅಂತ ಅಕ್ಷರ ಓದ್ತಾ ಇದ್ದೆ. ಇದನ್ನೇ ಶಕುನಿ ಪತಕ ಅಂತಾರೆ. ಶಕುನಿ ಕೌಡೆ ಹಾಕಿ ಗೆಲ್ಸಿದ್ದು ಜೂದ್ದಲ್ಲಿ, ಆದರೆ ಅದೇ ಶಕುನಿ ಕುರುಕ್ಷೇತ್ರದಲ್ಲಿ ನಾಯಿ ಸಾವು ಸತ್ತಿದ್ದಾನೆ. ಶ್ರೀಹರಿ, ಕಟ್ಟಾಗೆ ಕರ್ಕೊ ಬಂದ್ರೆ ಕೂಡ ನಿನ್ನಲ್ಲಿ ಚಿಂತ ಸಚ್ಚಿಲ್ಲ. ಏನಾತ್ ಆಧಾರಾವ್? ಆ ಸಾರು ಎಲ್ಲಿದ್ರೆ ಆ ಥರ ಚೇಂಜ್ ಆಗೋನಲ್ಲಬ್ಬ. ನೀತಿಕೋಸ ಧರ್ಮಕೋಸ ಪ್ರಾಣ ಕೊಡೋ ಮನುಷ್ಯನು, ಬೀದರ್ಕೋಸ ಹುಟ್ಟಿದ್ದ ಭಗವಂತನ ಅವತಾರ ಆಪುನು. ಬಾಯ್ ಮುಚ್. ನೀನು ನಾನು ಒಂದೇ ಜೈಲಲ್ಲಿ ಇದ್ದೀವಿ ಅಂತ ಕೆಲ ಹೆಚ್ಚು ಜಾಸ್ತಿ ಮಾತಾಡ್ತಾ ಇದ್ದಿ. ಹೊರಗೆ ಬಂದಾಗ ನೋಡ್ತೀನ ನಿಮ್ಮೆಲ್ಲರ ಕತೆಲು. ಪುಟ್ಟ ರೀ, ಪುಟ್ಟ, ಇದರಲ್ಲಿ ಸೊಸೆ ತಪ್ಪೇನೂ ಇಲ್ಲ. ನನಗೆ ಗೊತ್ತಮ್ಮ, ಇದೆಲ್ಲ ಆ ತಾತಾರಾವ್ ಕೆಲಸ ಅಂತ. ತಾತಾರಾವ್, ನೀವು ನನ್ನ ತಂದೆ ಸ್ನೇಹಿತರಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನಿಮ್ದಿಂದ ನಮ್ಮ ತಂದೆನ, ನನ್ನ ಪ್ರಾಪರ್ಟಿನ ಎಲ್ಲ ನಾನು ಕಳ್ಕೊಂಡೆ. ಇಷ್ಟು ದಿವಸ ನೀನು ಮೋಸ ಮಾಡಿರೋಕ್ಕೆ ನಾನೇನು ವಿಚಾರ ಮಾಡಿಲ್ಲ. ನನ್ನ ಗಂಡನಿಗೆ ನೀನು ತುಂಬ ಕಷ್ಟ ಕೊಡ್ತಾ ಇದೀಯಾ, ಇದಕ್ಕೆ ನೀನು ಶಿಕ್ಷೆ ಅನುಭವಿಸ್ತೀಯಾ. ಯಂಗ್ಸೂರ್ ಶಾಪಗೆ ಪವರ್ ಹೋಗಿ ತುಂಬ ದಿನ ಆಗಿದೆ. ಗುರೂಜಿ ಬಂದು ಬಿಟ್ಟಿನಿ, ಬೇಲ್ ಆರ್ಡರ್ ತಂದು ಬಿಟ್ಟಿನಿ, ಏನು ಟೆನ್ಷನ್ ಬಿಲ್ಬೇಡ್ರಿ. ಅಪ್ಪ ಅಶೋಕು ಆ ಪೇಪರ್ ತಗೊಂಡು ಬಾಕಿಲ್ ತಿರುಗಿ ಬೇಗೆ 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 ಬೇಗೆ. ಶ್ರೀಹರಿನ ಬಿಡುದಲ್ ಮಾಡ್ರಿ. ಇದೇನು ನಾನು ಬೇಲ್ ಆರ್ಡರ್ ತಂದಿದ್ದಾರೆ ಅವ್ರಿಗಲ್ಲ, ನಮ್ಮ ತಾತಾರಾವ್ ಸಾರ ಇದ್ದಾರಲ್ಲ ಅವ್ರಿಗೆ. ತಾತಾರಾವ್ಗನ ಮುಂದೆ ಬೇಲ್ ಆರ್ಡರ್ ಬಂದಿದ್ದು ಶ್ರೀಹರಿ ಅವ್ರಿಗೆ. ಯಾರು ಕೊಟ್ಟಾರಪ್ಪ ಜಾಮೀನು? ನಾನು. ನೀವಾ? ಇನ್ನು ನಾನು ಮಾತಾಡೋದೇನೈತೆ, ಶಟಪ್ ಅಲ್ಲ. ಏನ ತಾತಾರಾವ್, ಮತ್ತೆ ಊರ್ ಮ್ಯಾಗೆ ಬೀಳ್ತಿದ್ದನ್ ಮಾತು. ಹೋಗಿ ನೀನ್ ಇಷ್ಟ ಬಂದಿದ್ದ ಪಾಪಲ್ ಮಾಡೋಗ. ಆದ್ರೆ ಒಂದು ನೆಪ್ಪಿಟ್ಕೋ, ನೀನು ಸತ್ತೋಗ್ಮ್ಯಾಗೆ ನೀನು ಹಿಂಗೆ ಸಾಯಂಪಾದಿದ್ದ 1 ರೂಪಾಯಿ ಕೂಡ ನೀನ್ ಹಿಂದೆ ಬರಂಗಿಲ್ಲ. ಏಯ್ ಹೋಗು. For more updates, like, comment, subscribe to our channel. Hey darlings, గంటని click చేయడం మర్చిపోకండి.